ಎನಿವೆ, ಒಂದು ಕಡೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಈ ಬೆಳವಣಿಗೆ ಆದರೆ ಮತ್ತೊಂದು ಕಡೆ ಹಾಸನದಲ್ಲಿ ನಡೆಯುವ ಸಮಾವೇಶ, ಸ್ವಾಭಿಮಾನಿ ಸಮಾವೇಶ ಅನ್ನೋ ಹೆಸರಲ್ಲಿ ಸಂಘಟನೆಯಾದ ಈ ಸಮಾವೇಶ ಇದೀಗ ಕಾಂಗ್ರೆಸ್ ಪಕ್ಷದ ಸಮಾವೇಶವಾಗಿ ಮಾರ್ಪಾಡಾಗಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಅನ್ನೋ ಹಾಗಾಗ್ಬಿಟ್ಟಿತ್ತು ಈ ಹಾಸನದ ಸಮಾವೇಶ. ಇದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಪ್ರೋಚ್ ಆಗಿ ಸಿದ್ದರಾಮಯ್ಯನವರ ಹೆಸರಲ್ಲಿ ನಡಿಬೇಕಾಗಿದ್ದ ಸಮಾವೇಶವನ್ನು ಹೈಜಾಕ್ ಮಾಡುವಲ್ಲಿ ಯಶಸ್ವಿಯಂತೂ ಆಗಿದ್ದಾರೆ. ಆದರೆ ಆರಂಭದಲ್ಲಿ ಇದ್ದ ಜೋಶ್ ಸಮಾವೇಶದ ವಿಷಯದಲ್ಲಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ಬಣದ ನಾಯಕರು ಕಳ್ಕೊಂಡಂತೆ ಕಾಣ್ತಾ ಇದೆ. ಸಮಾವೇಶದ ಸುತ್ತ ಆಗ್ತಿರುವ ಬೆಳವಣಿಗೆಗಳ ಒಂದು ವರದಿ ನಿಮ್ಮ ಮುಂದೆ. ಜೋಶ್ ಕಳೆದುಕೊಳ್ತಾ ಜನಕಲ್ಯಾಣ ಸಮಾವೇಶ, ಸ್ವಾಭಿಮಾನದ ಮಾತಲ್ಲೇ ಸಿದ್ದರಾಮಯ್ಯ ಆವೇಶ. ಸಿಎಂ ರೇಸ್ನಲ್ಲಿ ಪೈಪೋಟಿ ಮೊದಲಿನಿಂದಲೂ ಇದ್ದೇ ಇದೆ. ಹಾಸನ ಸಮಾವೇಶ ಈಗ ಜಿದ್ದಿನ ಕಾದಾಟಕ್ಕೆ ವೇದಿಕೆ ಆಗ್ತಾ ಇದೆ. ವೈಯಕ್ತಿಕ ಪ್ರತಿಷ್ಠೆಯಿಂದ ಶುರುವಾದ ಪಾಲಿಟಿಕ್ಸ್ ಈಗ ಕಾಂಗ್ರೆಸ್ ಹೆಸರಿಗೆ ತಿರುಗಿದೆ. ಅದೇ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸ್ವಾಭಿಮಾನ ಸಮಾವೇಶ ಅಂತ ಮೊದಲು ವೇದಿಕೆ ಅಣಿಯಾಗ್ತಾ ಇತ್ತು. ಆದ್ರೀಗ ಅದಕ್ಕೆ ಜನ ಕಲ್ಯಾಣ ಸಮಾವೇಶ ಅನ್ನೋ ಹೆಸರು ಕೊಟ್ಟಾಗಿದೆ. ಇದು ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಒಳಗೊಳಗೆ ಎಷ್ಟೇ ಕಿತ್ತಾಟಗಳಿದ್ರೂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಾಹ್ಯವಾಗಿ ಒಟ್ಟಿಗಿರುವಂತೆ ಕಾಣಿಸಿಕೊಳ್ತಾರೆ. ಅಂತಹದೊಂದು ಸಂದೇಶವನ್ನ ಸ್ವತಃ ಹೈಕಮಾಂಡ್ ನಾಯಕರೇ ಕೊಟ್ಟಂತಿದೆ. ಆದ್ರೆ ಈ ಬಾರಿ ಇಬ್ಬರು ನಾಯಕರು ಒಗ್ಗಟ್ಟಾಗಿ ಇರ್ತಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ. ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಜನ ಕರ್ಕಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟೇನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಶೇರ್ಕ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಇನ್ನೊಂದು ಮಗ್ಗಲಿನಲ್ಲಿ ನಾಳೆಯ ಸಮಾವೇಶಕ್ಕೆ ಹಾಸನ ಸಜ್ಜಾಗಿದೆ. ಅರಸೀಕೆರೆ ರಸ್ತೆಯ ಎಸ್ಎಂ ಕೃಷ್ಣನಗರ ಬಡಾವಣೆಯಲ್ಲಿ ಬೃಹತ್ ವೇದಿಕೆ ರೆಡಿಯಾಗಿದೆ. 480 ಅಡಿ ಅಗಲ, 600 ಅಡಿ ಉದ್ದದ ಪ್ರದೇಶದಲ್ಲಿ ಟೆಂಟ್ ಕಟ್ಟಿದ್ದು 70,000ಕ್ಕೂ ಹೆಚ್ಚು ಜನರು ಕೂರಲು ಆಸನ ವ್ಯವಸ್ಥೆ ಮಾಡಲಾಗಿದೆ. ಈ ಸಮಾವೇಶಕ್ಕಾಗಿ ಕಾಂಗ್ರೆಸ್ ಸಕಲ ರೀತಿ ಸಜ್ಜಾಗಿದೆ. ಎಲ್ಲೆಡೆ ಬೃಹತ್ ಕಟೌಟ್, ಸಾವಿರಾರು ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿದೆ. ಒಟ್ನಲ್ಲಿ ಹಾಸನ ಸಮಾವೇಶಕ್ಕೆ ವೇದಿಕೆಯೇನೋ ಮಸ್ತ್ ಆಗಿ ರೆಡಿಯಾಗಿದೆ. ಆದ್ರೆ ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಹೇಗಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನನಗೆ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಕಾಂಗ್ರೆಸ್ನಲ್ಲಿ ಇದೀಗ ಸಮಾವೇಶದ ಪರ್ವ. ಸ್ವಾಭಿಮಾನಿ ಹೆಸರಲ್ಲಿ ನಡಿಬೇಕಾಗಿದ್ದ ಸಮಾವೇಶ ಇದೀಗ ಪಕ್ಷದ ಚಿಹ್ನೆ ಹಾಗೆ ಪಕ್ಷದ ಹೆಸರಲ್ಲಿ ನಡೀತಾ ಇದೆ. ಆದರೆ ಈ ಸಮಾವೇಶದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋ ಕುತೂಹಲದ ನಡುವೆನೆ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ಪ್ರಾರಂಭವಾಗಿತ್ತು. ನೆನೆಮೊನೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡೋ ಸಂದರ್ಭದಲ್ಲಿ ಅಗ್ರಿಮೆಂಟ್ ಆಗಿದೆ ಅನ್ನೋ ಮಾಹಿತಿಯನ್ನ ಹೊರಹಾಕೋ ಮೂಲಕ ಹೊಂದಾಣಿಕೆ ಆಗಿದೆಯಾ ಅಧಿಕಾರ ಹಂಚಿಕೆಯಲ್ಲಿ ಅನ್ನೋ ಚರ್ಚೆಗೆ
ಮತ್ತೊಮ್ಮೆ ಆಸ್ಪದ ಮಾಡಿಕೊಟ್ಟಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಆ ಸಂದರ್ಶನದ ಹೇಳಿಕೆಗೆ ಕೌಂಟರ್ ಕೊಟ್ಟಂಗೆ ಇವತ್ತು ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವಾಸದಿಂದ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಒಪ್ಪಂದ ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯ ಸತತವಾಗಿ ಎಳ್ಳು ನೀರು ಬಿಡೋ ಪ್ರಯತ್ನವನ್ನ ಮಾಡ್ತಾ ಇರೋದು ಗೋಚರವಾಗ್ತಾ ಇದೆ. ಸಿದ್ದರಾಮಯ್ಯ ಹೇಳಿಕೆಗೆ ಇದೀಗ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಅನ್ನೋದು ಉಳಿದಿರುವ ಪ್ರಶ್ನೆ. ಡಿಸಿಎಂಗೆ ನೇರ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಯ ಮಾತು ಅನುಮಾನಗಳು 108 ಅನ್ನೋ ರೀತಿಯಲ್ಲಿತ್ತು. ಆದರೆ ಇವತ್ತು ಮತ್ತೊಮ್ಮೆ 5 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರು ಯಾವುದೇ ಒಪ್ಪಂದ ಇಲ್ಲ, ಯಾವುದೇ ಹೊಂದಾಣಿಕೆ ಇಲ್ಲ, 5 ವರ್ಷಗಳ ಕಾಲ ನಿರಂತರವಾಗಿ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿಯೋದು ಅಂತ ಹೇಳಿ ಮಾತನಾಡಿದ್ದಾರೆ. ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಸರ್. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಸದ್ಯಕ್ಕಾಗಲ್ಲ. ರೀಸಫಲ್ ಯಾರು ಹೇಳಿದ್ರು? ನಾವು ಹೇಳಿದ್ದೀವ? ನಾನಲ್ವ, ನನ್ನ ಪ್ರೆರಗೇಟಿವ್ ಅಲ್ವಾ? ನಾನು ಹೇಳಿದ್ದೀನ? ನನ್ ಕೇಳ್ತಾ ಇದ್ದೀರಿ ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ. ಬೇರೆ ಎಣಿಸ್ತಿ ಮ್ಯಾಟರ್. ಹಿರಿಯ ಶಾಸಕರುಗಳೇ ಒಂದಷ್ಟು ಹೇಳ್ತಾ ಇದ್ದಾರೆ, ಅಂದ್ರೆ ನಮಗೂ ಕೂಡ ಈ ಸತಿ ಸಿಗುತ್ತೆ ಸಚಿವ ಸ್ಥಾನ. ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, ಸಿ ಎಮ್ ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, ಸಿ ಎಮ್ ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಇವತ್ತಿನ ಪಕ್ಕ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಕಾಂಗ್ರೆಸ್ನಲ್ಲಿ ಇದೀಗ ಸಮಾವೇಶದ ಪರ್ವ. ಸ್ವಾಭಿಮಾನಿ ಹೆಸರಲ್ಲಿ ನಡಿಬೇಕಾಗಿದ್ದ ಸಮಾವೇಶ ಇದೀಗ ಪಕ್ಷದ ಚಿಹ್ನೆ ಹಾಗೆ ಪಕ್ಷದ ಹೆಸರಲ್ಲಿ ನಡೀತಾ ಇದೆ. ಆದರೆ ಈ ಸಮಾವೇಶದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋ ಕುತೂಹಲದ ನಡುವೆನೆ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ಪ್ರಾರಂಭವಾಗಿತ್ತು. ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡೋ ಸಂದರ್ಭದಲ್ಲಿ ಅಗ್ರಿಮೆಂಟ್ ಆಗಿದೆ ಅನ್ನೋ ಮಾಹಿತಿಯನ್ನ ಹೊರಹಾಕೋ ಮೂಲಕ ಹೊಂದಾಣಿಕೆ ಆಗಿದೆಯಾ ಅಧಿಕಾರ ಹಂಚಿಕೆಯಲ್ಲಿ ಅನ್ನೋ ಚರ್ಚೆಗೆ ಮತ್ತೊಮ್ಮೆ ಆಸ್ಪದ ಮಾಡಿಕೊಟ್ಟಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಆ ಸಂದರ್ಶನದ ಹೇಳಿಕೆಗೆ ಕೌಂಟರ್ ಕೊಟ್ಟಂಗೆ ಇವತ್ತು ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವಾಸದಿಂದ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಒಪ್ಪಂದ ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯ ಸತತವಾಗಿ ಎಳ್ಳು ನೀರು ಬಿಡೋ ಪ್ರಯತ್ನವನ್ನ ಮಾಡ್ತಾ ಇರೋದು ಗೋಚರವಾಗ್ತಾ ಇದೆ. ಸಿದ್ದರಾಮಯ್ಯ ಹೇಳಿಕೆಗೆ ಇದೀಗ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಅನ್ನೋದು ಉಳಿದಿರುವ ಪ್ರಶ್ನೆ. ಡಿಸಿಎಂಗೆ ನೇರ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಯ ಮಾತು ಅನುಮಾನಗಳು 108 ಅನ್ನೋ ರೀತಿಯಲ್ಲಿತ್ತು. ಆದರೆ ಇವತ್ತು ಮತ್ತೊಮ್ಮೆ 5 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರು ಯಾವುದೇ ಒಪ್ಪಂದ ಇಲ್ಲ, ಯಾವುದೇ ಹೊಂದಾಣಿಕೆ ಇಲ್ಲ, 5 ವರ್ಷಗಳ ಕಾಲ ನಿರಂತರವಾಗಿ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿಯೋದು ಅಂತ ಹೇಳಿ ಮಾತನಾಡಿದ್ದಾರೆ.
ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಸರ್. ಆ ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಸದ್ಯಕ್ಕಾಗಲ್ಲ. ರೀಸಪಲ್ ಯಾರು ಹೇಳಿದವರು? ನಾವು ಹೇಳಿದ್ದೀವ? ನಾನಲ್ವ, ನನ್ನ ಪ್ರೆರಗೇಟಿವ್ ಅಲ್ವಾ? ನಾನು ಹೇಳಿದ್ದೀನ? ನನ್ ಕೇಳ್ತಾ ಇದ್ದೀರಿ, ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ. ಬೇರೆ ಎಣಿಸ್ತಿ ಮ್ಯಾಟರ್. ಹಿರಿಯ ಶಾಸಕರುಗಳೇ ಒಂದಷ್ಟು ಹೇಳ್ತಾ ಇದಾರೆ, ಅಂದ್ರೆ ನಮಗೂ ಕೂಡ ಈ ಸತಿ ಸಿಗುತ್ತೆ ಸಚಿವ ಸ್ಥಾನ. ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಗರಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಗರಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ